ಸಹೋದರ ಸಹೋದರಿಯರ, ನಮಗೆಲ್ಲ ಗೊತ್ತಿದೆ, ಮನುಷ್ಯ ಸಮಾಜ ಜೀವಿ. ಇತರರನ್ನು ಆಶ್ರಯಿಸಿ ಅವಲಂಬಿಸಿ ಮಾತ್ರ ಅವ ಬದುಕಬಲ್ಲ. ಜಗತ್ತಿನಲ್ಲಿ ಇತರರ ಮೇಲೆ ಅತಿ ಹೆಚ್ಚು ಅವಲಂಬಿತನಾಗಿರುವ ಒಂದೇ ಒಂದು ಜೀವಿ ಮನುಷ್ಯ. ಮನುಷ್ಯನಷ್ಟು ಬೇರೆ ಯಾವ ಪ್ರಾಣಿಗಳು ಇತರರನ್ನು ಆಶ್ರಯಿಸುವುದಿಲ್ಲ, ಅವಲಂಬಿಸುವುದಿಲ್ಲ. ಈ ಜಗತ್ತಿನಲ್ಲಿ ಒಂದು ಮಗು ಹುಟ್ಟಿದ್ರೆ ಅದು ಎದ್ದು ನಡೆದಾಡಲು, ಅದರ ಸ್ವಂತ ಕೆಲಸಗಳನ್ನು ಅದೇ ಮಾಡಿಕೊಳ್ಳಲು ವರ್ಷಗಟ್ಟಲೆ ಬೇಕು. ಎಷ್ಟೋ ವರ್ಷಗಳ ನಂತರ ಮನುಷ್ಯನ ಮಗು ನಡೆದಾಡುತ್ತದೆ, ಅದರ ಸ್ವಂತ ಕೆಲಸಗಳನ್ನು ಅದು ಮಾಡಿಕೊಳ್ಳುತ್ತದೆ. ಜಗತ್ತಿನ ಬೇರೆ ಯಾವ ಪ್ರಾಣಿಗಳು ಹಾಗೆ ಇಲ್ಲ. ಕೆಲವು ಪ್ರಾಣಿಗಳು ಜನ್ಮ ತಾಳಿದ ಕೆಲವೇ ನಿಮಿಷಗಳಲ್ಲಿ ಎದ್ದು ಓಡಾಡುತ್ತದೆ. ಕೆಲವು ಪ್ರಾಣಿಗಳು ಕೆಲವೇ ಗಂಟೆಗಳಲ್ಲಿ, ಹೆಚ್ಚೆಂದರೆ ಕೆಲವು ದಿನಗಳಲ್ಲಿ. ಜಗತ್ತಿನಲ್ಲಿ ಎಲ್ಲ ಪ್ರಾಣಿಗಳು ಎದ್ದು ಓಡಾಡುತ್ತದೆ, ತನ್ನ ಕೆಲಸಗಳನ್ನು ಸ್ವಯಂ ತಾನು ಮಾಡಿಕೊಳ್ತದೆ. ಆದರೆ ಮನುಷ್ಯ ಹುಟ್ಟಿದ ಮಗು ಅದು ಎದ್ದು ಓಡಾಡಬೇಕಾದರೆ, ಅದು ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಳ್ಬೇಕಾದರೆ ಎಷ್ಟೋ ವರ್ಷಗಳ ಪ್ರಕ್ರಿಯೆ. ನಿಮ್ಮ ಹುಟ್ಟು ಹೀಗಾದರೆ ನಾಳೆ ನಿಮ್ಮ ಎಂಡ್ ಇಲಾ ಅರ್ದಲಿಲ್ ಉಮರ್, ವೃದ್ಧಾಪ್ಯದ ಆ ಕೊನೆಯ ಹಂತಕ್ಕೆ ಬರುವಾಗಲೂ ನೀವು ಬೇರೆಯವರನ್ನು ಅವಲಂಬಿಸಿಯೇ ಬದುಕಬೇಕಾಗ್ತದೆ. ಅದೇ ರೀತಿ ನೀವು ರೋಗಿಗಳಾದಾಗ ಬೇರೆಯವರನ್ನು ಆಶ್ರಯಿಸದೆ ನಿಮಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಎಲ್ಲ ರೀತಿಯಲ್ಲೂ ಅತಿ ಹೆಚ್ಚು ಇತರರ ಮೇಲೆ ಆಶ್ರಯಿಸಿರುವ, ಅವಲಂಬಿಸಿರುವ ಒಂದು ಜೀವಿ ಮನುಷ್ಯ. ಆದ್ದರಿಂದಲೇ ಮನುಷ್ಯನ ಜೀವನದಲ್ಲಿ ಸಂಬಂಧಗಳು ಎಂಬುದು ಬಹಳ ಮುಖ್ಯವಾದದ್ದು ಸಂಬಂಧಗಳು. ಅತ್ಯಂತ ದೊಡ್ಡ ಸಂಬಂಧ ಕುಟುಂಬ ಸಂಬಂಧ. ಅದರ ನಂತರ ನೆರೆಹೊರೆಯವರೊಂದಿಗೆ ನಿಮಗಿರುವ ಸಂಬಂಧ. ಸಹೋದರ ಸಹೋದರಿಯರೇ, ಸಂಬಂಧಗಳು ದುರ್ಬಲವಾಗುತ್ತಿರುವ ಕಾಲ ಇದು. ಸಂಬಂಧಗಳು ಹಾಳಾಗುತ್ತಿರುವ ಕಾಲ ಇದು. ನಾವೆಲ್ಲ ಇವತ್ತು ವಿಪರೀತ ಸ್ವಾರ್ಥಿಗಳಾಗ್ತಾ ಇದ್ದೇವೆ. ನಾನು, ನನ್ನದು ಎಂಬುದು ಮಾತ್ರ ನಮ್ಮ ಕಾನ್ಸೆಪ್ಟ್ ಅಥವಾ ಆಧುನಿಕ ಜೀವನ ಕ್ರಮ. ಮೆಟೀರಿಯಲಿಸಂನ, ಕ್ಯಾಪಿಟಲಿಸಂನ ಜೀವನ ಕ್ರಮ ನಮಗೆ ಸ್ವಾರ್ಥದ ಬದುಕನ್ನು ಕಲಿಸಿಕೊಡುತ್ತಾ ಇದೆ. ನಾನು, ನನ್ನದು ಎಂಬುದರಾಚೆ ಆಲೋಚನೆಗಳಿಲ್ಲದ, ಯೋಜನೆಗಳಿಲ್ಲದ ಒಂದು ಅತ್ಯಂತ ವಿಪರೀತ ಸ್ವಾರ್ಥದಿಂದ ಕೂಡಿದ ಬದುಕು ನಮ್ಮದು. ಇಸ್ಲಾಂ ಎಲ್ಲಾ ವಿಷಯಗಳಲ್ಲೂ ನಾವು ಎಂಬುದನ್ನು ಕಲಿಸಿಕೊಡುತ್ತದೆ. ನಾನು ಎಂಬುದಲ್ಲ, ನಾವು, ನಹ್ನು. ಇಸ್ಲಾಂ ಕಲಿಸಿಕೊಡುವ ಬಹಳ ದೊಡ್ಡ ಪಾಠ ಅದು. ಎಲ್ಲ ವಿಷಯಗಳಲ್ಲೂ ಇಸ್ಲಾಂ ನಾವು 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 ಈ ಆಶಯಗಳನ್ನೇ ಕಲಿಸಿಕೊಡುತ್ತದೆ. ಸಹೋದರ, ಅದು ಬಹಳ ದೊಡ್ಡ ವಿಷಯ, ನಾವು ಎಂಬುದು. ನೀವು ನಾವು ಎಂಬುದನ್ನು ತಿಳಿದುಕೊಂಡಾಗ ಮಾತ್ರ ನಿಮಗೆ ಸಂಬಂಧಗಳು ಅರ್ಥ ಆಗ್ತದೆ. ಪವಿತ್ರ ಕುರ್ಆನ್ನಲ್ಲಿ ಆರಾಧನೆಗಳ ಬಗ್ಗೆ ಎಷ್ಟು ಮಾರ್ಗದರ್ಶನ ಇದೆಯೋ ಅದಕ್ಕಿಂತ ಎಷ್ಟೋ ಹೆಚ್ಚು ಪ್ರತಿಪಾದನೆ ಸಂಬಂಧಗಳ ಬಗ್ಗೆ ಇದೆ. ಆರಾಧನೆ ಬಗ್ಗೆ ಇರುವ ಚರ್ಚೆಗಿಂತ ಹೆಚ್ಚು ಚರ್ಚೆ ಕುರ್ಆನ್ನಲ್ಲಿ ಇರುವುದು ಸಹೋದರ ಸಹೋದರಿಯರೇ ಸಂಬಂಧಗಳ ಬಗ್ಗೆ. ಕುಟುಂಬ ಸಂಬಂಧದ ನಂತರ ಒಬ್ಬ ಮನುಷ್ಯನ ಅತ್ಯಂತ ದೊಡ್ಡ ಸಂಬಂಧ ಯಾವುದು ಅಂತ ಕೇಳಿದರೆ ನೆರೆಹೊರೆಯವರೊಂದಿಗಿರುವ ಸಂಬಂಧ. ಪವಿತ್ರ ಕುರ್ಆನ್ನಲ್ಲಿ ನೆರೆಕರೆಯ ಸಂಬಂಧದ ಬಗ್ಗೆ, ಕರ್ತವ್ಯದ ಬಗ್ಗೆ ಕುರ್ಆನ್ನಲ್ಲಿ ಪ್ರಸ್ತಾಪ ಇದೆ. ವಅಬ್ದುಲ್ಲಾಹ ವಲಾ ತುಶ್ರಿಕು ಬಿಹಿ ಶೈಅ. ಅಲ್ಲಾಹನನ್ನು ಮಾತ್ರ ನೀವು ಆರಾಧಿಸಬೇಕು. ಅಲ್ಲಾಹನ ಹೊರತು ಬೇರೆ ಯಾರನ್ನು ಯಾವ ರೀತಿಯಲ್ಲೂ ಆರಾಧಿಸಬಾರದು. ಶಿರ್ಕಿನ ಅಂಶ ನಿಮ್ಮ ಬದುಕಿನಲ್ಲಿ ಇರಲೇಬಾರದು.
ಆ ತೌಹೀದ್ ಕಲಿಸಿಕೊಟ್ಟ ಅದರ ಜೊತೆಗೆ ಅಲ್ಲಾಹು ಕೆಲವು ವಿಷಯಗಳನ್ನು ಕೂಡ ಕಲಿಸಿಕೊಟ್ಟಿದ್ದಾನೆ. ವಬಿಲ್ ವಾಲಿದೈನಿ ಇಹ್ಸಾನ, ನಿಮ್ಮ ಮಾತಾಪಿತರೊಂದಿಗೆ ಸೌಜನ್ಯದಿಂದ ವರ್ತಿಸಿ, ಇಹ್ಸಾನ್ನೊಂದಿಗೆ ವರ್ತಿಸಿ. ವಬಿದಿಲ್ ಕುರ್ಬಾ ವಲ್ ಯತಾಮಾ ವಲ್ ಮಸಾಕೀನ್, ಸಂಬಂಧಿಕರೊಂದಿಗೆ, ಅನಾಥರೊಂದಿಗೆ, ನಿರ್ಗತಿಕರೊಂದಿಗೆ ನೀವು ಸೌಜನ್ಯದಿಂದ ವರ್ತಿಸಿ. ವಲ್ ಜಾರಿದಿಲ್ ಕುರ್ಬಾ ವಲ್ ಜಾರಿಲ್ ಜುನುಬ್ ವಸ್ಸಾಹಿಬಿ ಬಿಲ್ ಜಂಬಿ ವಬ್ನಿ ಸಬೀಲ್ ವಮಾ ಮಲಕತ್ ಐಮಾನುಕ್. ಧಾರಾಳ ಸಂಬಂಧಗಳನ್ನು ಅಲ್ಲಾಹು ಇಲ್ಲಿ ಕಲಿಸಿಕೊಡ್ತಾನೆ. ಅದರಲ್ಲಿ ಆಪ್ತರಾದ ನೆರೆಹೊರೆಯವರೊಂದಿಗೆ, ಅಪರಿಚಿತರಾದ ನೆರೆಹೊರೆಯವರೊಂದಿಗೆ ನೀವು ಸೌಜನ್ಯದಿಂದ ವರ್ತಿಸಿ ಎಂದು ಅಲ್ಲಾಹು ಸುಬ್ಹಾನಹು ವ ತಆಲಾ ಆದೇಶಿಸ್ತಾನೆ. ಅಪರಿಚಿತರಾದ ನೆರೆಹೊರೆಯವರೆಂದರೆ ಅವರು ನಿಮ್ಮ ನೆರೆಯಲ್ಲಿರುವ ಮನೆಯವರೆಲ್ಲ ಯಾವಾಗಲೂ ನಿಮಗೆ ಸಿಗುವರು. ಒಂದು ಟ್ರೈನ್ನಲ್ಲಿ ಸಿಕ್ಕಿದವರು, ಬಸ್ಸಿನಲ್ಲಿ ನಿಮ್ಮ ಸಹ ಪ್ರಯಾಣಿಕ, ಅಥವಾ ಮಾರ್ಕೆಟಿನಲ್ಲಿ ಯಾರೋ ನಿಮಗೆ ಜೊತೆಯಾಗಿ ಸಿಕ್ಕಿದವರು, ನಿಮ್ಮ ಅಪರಿಚಿತ ನೆರೆಯವರವರು ಪರ್ಮನೆಂಟ್ ಆಗಿ ನಿಮ್ಮ ನೆರೆಯಲ್ಲಿ ಬದುಕುವವರಲ್ಲ. ಬದುಕಿನಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಿಮಗೆ ಸಿಗುವಂತಹ ಸಂಬಂಧ ಅದು ನೆರೆಹೊರೆ. ಅವರೊಂದಿಗೂ ನಿಮಗೆ ಹಕ್ಕುಗಳಿವೆ ಎಂಬುದು ಕುರ್ಆನ್ ಕಲಿಸಿಕೊಡುವ ಬಹಳ ದೊಡ್ಡ ಪಾಠ. ಸಹೋದರ ಸಹೋದರಿಯರೇ, ನೆರೆಹೊರೆಯವರೊಂದಿಗಿರುವ ಸಂಬಂಧ ಎಂಬುದು ಇಸ್ಲಾಮಿನ ಶಿಕ್ಷಣದಲ್ಲಿ ಅದು ಒಂದು ಶಿಷ್ಟಾಚಾರವೋ ಅಥವಾ ಸಾಮಾಜಿಕ ಜೀವನದ ಒಂದು ಜವಾಬ್ದಾರಿಯೋ ಮಾತ್ರ ಅಲ್ಲ. ಬದಲಾಗಿ ನೆರೆಹೊರೆಯವರೊಂದಿಗಿರುವ ಸಂಬಂಧವನ್ನು ಅಲ್ಲಾಹನ ದೀನ್ ಈಮಾನ್ನೊಂದಿಗೆ ಜೋಡಿಸ್ತದೆ. ನಿಮ್ಮ ಈಮಾನ್ನ ಭಾಗ ಅದು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ವಲ್ಲಾಹಿ ಲಾ ಯುಮಿನ್, ವಲ್ಲಾಹಿ ಲಾ ಯುಮಿನ್, ವಲ್ಲಾಹಿ ಲಾ ಯುಮಿನ್. 3 ಸಲ ಅಲ್ಲಾಹನ ಪ್ರವಾದಿ ಹೇಳ್ತಾರೆ, ಅವನು ವಿಶ್ವಾಸಿ ಅಲ್ಲ. ಅಲ್ಲಾಹನಾಣೆ ಅವ ವಿಶ್ವಾಸಿ ಅಲ್ಲ, ಅಲ್ಲಾಹನಾಣೆ ಅವ ವಿಶ್ವಾಸಿ ಅಲ್ಲ. ಸಹಾಬಿಗಳು ಆತಂಕಗೊಂಡಿದ್ದಾರೆ. ಯಾರ ಬಗ್ಗೆ ಅಲ್ಲಾಹನ ಪ್ರವಾದಿ ಈ ಪ್ರಸ್ತಾಪ ಮಾಡುತ್ತಾ ಇರೋದು? ಮನ್ ಹುಮ್ ಯಾ ರಸೂಲಲ್ಲಾಹ್, ಪ್ರವಾದಿಯವರೇ ಯಾರು? ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ಲದೀ ಲಾ ಯಅಮನು ಜಾರುಹು ಬವಾಯಿಕಹು, ಯಾರ ತೊಂದರೆಗಳಿಂದ ನೆರೆಮನೆಯವನು ನಿರ್ಭಯನಲ್ಲವೋ ಅವನು ವಿಶ್ವಾಸಿಯಲ್ಲ ಎಂದಲ್ಲಾಹನ ಪ್ರವಾದಿ ಮತ್ತೆ ಮತ್ತೆ ಹೇಳಿದ. 3 ಸಲ ಹೇಳಿದ. ನಿಮ್ಮ ಬಗ್ಗೆ ನಿಮ್ಮ ನೆರೆಮನೆಯವ ನಿರ್ಭಯನಾಗಿರಬೇಕು. ನಿಮ್ಮ ಬಗ್ಗೆ ಯಾವ ಭಯವೂ ಅವನಿಗೆ ಇರಬಾರದು. ನಿಮ್ಮ ಬಗ್ಗೆ ಯಾವ ಆತಂಕವೂ ಅವನಿಗೆ ಇರಬಾರದು. ಯಾವಾಗ ನನ್ನ ನೆರೆಮನೆಯವನ ಬಾಯಿಯಿಂದ ಕೆಟ್ಟ ಮಾತುಗಳು ಬರಬಹುದು, ಯಾವಾಗ ನನ್ನ ನೆರೆಮನೆಯವನಿಗೆ ಕೋಪ ಬರಬಹುದು, ಯಾವಾಗ ನನ್ನ ನೆರೆಮನೆಯಲ್ಲಿ ಗಲಾಟೆ ಆಗಬಹುದು, ಯಾವಾಗ ನನ್ನ ನೆರೆಮನೆಯವನ ಬಾಯಿಯಿಂದ ಅಶ್ಲೀಲ ಪದಗಳು ಬರಬಹುದು, ಯಾವಾಗ ನನ್ನ ನೆರೆಮನೆಯಿಂದ ದುರ್ಗಂಧ ಬರಬಹುದು. ಸಹೋದರ ಸಹೋದರಿಯರೇ, ನಿಮ್ಮ ಬಗ್ಗೆ ಈ ಭಯ ಇರಬಾರದು. ನಿಮ್ಮ ನೆರೆಮನೆಯವನಿಗೆ, ನಿಮ್ಮ ನೆರೆಮನೆಯವ ನಿಮ್ಮ ಬಗ್ಗೆ ನಿರ್ಭಯನಾಗಿರ್ಬೇಕು. ಅದಿಲ್ಲ ಅಂದ್ರೆ ನೀವು ವಿಶ್ವಾಸಿಗಳಲ್ಲ ಅಂತ ಅಲ್ಲಾಹನ ಪ್ರವಾದಿ ಹೇಳ್ಕೊಡ್ತಾ ಇರುವುದು. ನಮಾಜಿನಲ್ಲಿ ನೀವು ಪ್ರಥಮ ಸಫ್ನಲ್ಲಿ ಇರುವುದರಿಂದ ಮಾತ್ರ ನಿಮ್ಮ ಈಮಾನು ಪೂರ್ಣ ಆಗುವುದಿಲ್ಲ. ಅಥವಾ ಇಸ್ಲಾಮಿ ಸಂಘಟನೆಯಲ್ಲಿ ನೀವು ಕೆಲಸ ಮಾಡುತ್ತಾ ಇದ್ದೀರಿ, ಅದರ ಕಾರ್ಯಕರ್ತರು, ಅದರ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಂಬ ಕಾರಣಕ್ಕೆ ಮಾತ್ರ ಸಹೋದರ ಸಹೋದರಿಯರೇ ನಿಮ್ಮ ಈಮಾನು ಪೂರ್ಣ ಆಗುವುದಿಲ್ಲ. ನಿಮ್ಮ ಈಮಾನ್ನ ಪರಿಪೂರ್ಣತೆ ಅಲ್ಲಾಹನ ಪ್ರವಾದಿ ಹೇಳುವುದು, ಅಲ್ಲದೀ ಲಾ ಯಅಮನು ಜಾರುಹು ಬವಾಯಿಕುಹು, ನಿಮ್ಮ ಬಗ್ಗೆ ನಿಮ್ಮ ನೆರೆಮನೆಯವನು ನಿರ್ಭಯ ಅಲ್ಲ ಎಂದಾದರೆ ನೀವು ವಿಶ್ವಾಸಿಗಳಲ್ಲ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿಕೊಡುತ್ತಾರೆ. ಅಲ್ಲಾಹನ ಪ್ರವಾದಿ ಹೇಳಿದರು, ಮನ್ ಕಾನ ಯುಮಿನು ಬಿಲ್ಲಾಹಿ ವಲ್ ಯೌಮಿಲ್ ಆಖಿರ್ ಫಲ್ಯುಕ್ರಿಮ್ ಜಾರಹು. ನಿಮಗೆ ಅಲ್ಲಾಹು ಮತ್ತು ಪರಲೋಕದ ಮೇಲೆ ವಿಶ್ವಾಸ ಇದೆ ಎಂದಾದರೆ ನೀವು ನಿಮ್ಮ ನೆರೆಹೊರೆಯವನನ್ನು ಗೌರವಿಸಬೇಕು ಎಂದು ಅಲ್ಲಾಹನ ಪ್ರವಾದಿ ಹೇಳು. ಪ್ರೀತಿಸಬೇಕು ಎಂದಲ್ಲ, ಅವನನ್ನು ಪರಿಗಣಿಸಬೇಕು ಎಂದಲ್ಲ,
ಫಲ್ ಯುಕ್ರಿಮ್ ಜಾರಹು, ನಿಮ್ಮ ನೆರೆಮನೆಯವನನ್ನು ನೀವು ಗೌರವಿಸಬೇಕು. ಪ್ರೀತಿಸುವುದರ, ಪರಿಗಣಿಸುವುದರ ಶ್ರೇಷ್ಠ ಪೊಸಿಷನ್ ಗೌರವಿಸುವುದು. ನೀವೊಬ್ಬನಿಗೆ ರೆಸ್ಪೆಕ್ಟ್ ಕೊಡುವುದು ಇದೆ ಅಲ್ಲ, ಅದು ಒಬ್ಬ ವ್ಯಕ್ತಿಯನ್ನು ಪ್ರೀತಿಸುವುದರ, ಒಬ್ಬ ವ್ಯಕ್ತಿಯನ್ನು ಪರಿಗಣಿಸುವುದರ ಶ್ರೇಷ್ಠ ಪೊಸಿಷನ್. ಅದು ಅವನನ್ನು ಗೌರವಿಸುವುದು. ನೀವು ಯಾರ ಬಗ್ಗೆ ನಿಮಗೆ ರೆಸ್ಪೆಕ್ಟ್ ಇಲ್ಲವೋ ಅವನನ್ನು ನಿಮಗೆ ಪ್ರೀತಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾರ ಬಗ್ಗೆ ನಿಮಗೆ ರೆಸ್ಪೆಕ್ಟ್ ಇರುವುದಿಲ್ಲವೋ ಅವನನ್ನು ಹೆಚ್ಚು ಪರಿಗಣಿಸಲಿಕ್ಕೆ ನಿಮಗೆ ಸಾಧ್ಯ ಆಗುವುದಿಲ್ಲ. ಒಬ್ಬ ವ್ಯಕ್ತಿಯ ಬಗ್ಗೆ ಗೌರವ ಇರುವಾಗ ಮಾತ್ರ ಅವನನ್ನು ಪರಿಗಣಿಸಲು, ಪ್ರೀತಿಸಲು ಸಾಧ್ಯ ಆಗ್ತದೆ. ಆದ್ದರಿಂದಲೇ ಪ್ರೀತಿಸುವುದರ, ಪರಿಗಣಿಸುವುದರ ಶ್ರೇಷ್ಠವಾದ ಪೊಸಿಷನ್ ಫಲ್ ಯುಕ್ರಿಮ್ ಜಾರಹು, ನಿಮ್ಮ ನೆರೆಮನೆಯವನನ್ನು ನೀವು ಗೌರವಿಸಬೇಕು ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಲಾ ಯದ್ಖುಲುಲ್ ಜನ್ನತ ಮನ್ ಲಾ ಯಅಮನು ಜಾರುಹು ಬವಾಯಿಹು. ಎಷ್ಟೆಷ್ಟು ಹದೀಸುಗಳು ನೆರೆಮನೆಯವನ ಬಗ್ಗೆ. ಯಾರ ಬಗ್ಗೆ ಅವನ ನೆರೆಮನೆಯವನು ನಿರ್ಭಯನಲ್ಲವೋ ಲಾ ಯದ್ಖುಲುಲ್ ಜನ್ನ, ಅವ ಸ್ವರ್ಗ ಪ್ರವೇಶಿಸುವುದಿಲ್ಲ. ಎಷ್ಟು ಉಮ್ರ ಮಾಡಿರ್ಲಿ, ಎಷ್ಟು ಉಮ್ರ ಮಾಡಿರ್ಲಿ, ನೀವು ನಿಮ್ಮ ಬಗ್ಗೆ ನಿಮ್ಮ ನೆರೆಮನೆಯವ ನಿರ್ಭಯ ಅಲ್ಲ ಎಂದಾದರೆ ಸಹೋದರ ಸಹೋದರಿಯರೇ, ನಿಮಗೆ ಸ್ವರ್ಗ ಪ್ರವೇಶ ಸಾಧ್ಯ ಇಲ್ಲ ಎಂದಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟ ಸಹೀಹಾದ ಹದೀಸ್ ಇದು. ಒಬ್ಬ ಮಹಿಳೆಯ ಬಗ್ಗೆ ಅಲ್ಲಾಹನ ಪ್ರವಾದಿಯೊಂದಿಗೆ ಪ್ರಶ್ನಿಸಲಾಗುತ್ತದೆ. ತಕೂಮು ಲೈಲಹಾ ವ ತಸೂಮು, ತಕೂಮು ಲೈಲ ವ ತಸೂಮು ನಹಾರ ವ ತುಂಫಿಕು ವ ತತಸದ್ದಕು. ಪ್ರವಾದಿಯವರೇ, ಓರ್ವ ಮಹಿಳೆ, ಅವಳು ಧಾರಾಳ ರಾತ್ರಿ ಸುನ್ನತ್ ನಮಾಜ್ ಮಾಡುತ್ತಾಳೆ. ಫರ್ದ್ ನಮಾಜ್ ಮಾತ್ರ ಅಲ್ಲ, ತಕೂಮುಲ್ ಲೈಲ, ರಾತ್ರಿ ಅವಳು ನಮಾಜ್ ನಿರ್ವಹಿಸುವವಳು. ತಸೂಮುನ್ ನಹಾರ, ರಮಲಾನ್ ತಿಂಗಳಲ್ಲಿ ಮಾತ್ರ ಅಲ್ಲ, ಅವಳು ಧಾರಾಳ ಸುನ್ನತೋಪವಾಸ ಆಚರಿಸುವ ಮಹಿಳೆ. ತುಂಫಿಕು ವ ತತಸದ್ದಕು, ಅವಳು ಧಾರಾಳ ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾಳೆ. ಆದರೆ ವಲಕಿನ್ನಹಾ ತೂದಿ ಜಾರಹಾ ಬಿಲಿಸಾನಿಹಾ, ಅವಳಿಗೊಂದು ಸಮಸ್ಯೆ ಇದೆ. ಅವಳು ತನ್ನ ನಾಲಿಗೆಯಿಂದ ನೆರೆಮನೆಯವರಿಗೆ ತೊಂದರೆ ಕೊಡುತ್ತಾ ಇದ್ದಾಳೆ. ಅಲ್ಲಾಹನ ಪ್ರವಾದಿಯೊಂದಿಗೆ ಕೇಳುವ ಪ್ರಶ್ನೆ ಎಷ್ಟು ಗಂಭೀರವಾದದ್ದು. ಧಾರಾಳ ಇಬಾದತ್ತುಗಳಿರುವ ಓರ್ವ ಮಹಿಳೆ, ಫರ್ದ್ ನಮಾಜ್ ಮಾತ್ರ ಅಲ್ಲ, ರಾತ್ರಿ ನಮಾಜ್ ನಿರ್ವಹಿಸುವ, ಧಾರಾಳ ಸುನ್ನತ್ತು ಉಪವಾಸ ಇರುವ, ಧಾರಾಳ ದಾನ ಧರ್ಮಗಳನ್ನು ಮಾಡುವ ಮಹಿಳೆ ಅವಳು. ಆದರೆ ಅವಳಿಗಿರುವ ಸಮಸ್ಯೆ ವಲಕಿನ್ನಹಾ ತೂದಿ ಜಾರಹಾ ಬಿಲಿಸಾನಿಹಾ, ಅವಳ ನಾಲಿಗೆಯಿಂದ ಅವಳು ನೆರೆಮನೆಯವನಿಗೆ ತೊಂದರೆ ಕೊಡುತ್ತಾ ಇದ್ದಾಳೆ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟದ್ದು ಲಾ ಖೈರ ಫೀಹಾ ಹಿಯ ಮಿನ್ ಅಹ್ಲಿನ್ ನಾರ್, ಅವಳಲ್ಲಿ ಯಾವ ಒಳಿತು ಇಲ್ಲ ಎಂದಲ್ಲಾಹನ ಪ್ರವಾದಿ ಹೇಳಿದರು. ಅವಳಲ್ಲಿ ಯಾವ ಒಳಿತು ಇಲ್ಲ. ಅವಳೆಷ್ಟು ನಮಾಜ್ ಮಾಡುವುದಾದರೂ, ಅವಳೆಷ್ಟು ಉಪವಾಸ ಆಚರಿಸಿದರು, ಅವಳೆಷ್ಟು ದಾನ ಧರ್ಮ ಮಾಡಿದರು, ಲಾ ಖೈರ ಫೀಹಾ, ಅವಳಲ್ಲಿ ಯಾವ ಒಳಿತು ಇಲ್ಲ, ಯಾವ ಒಳಿತು ಇಲ್ಲ. ಅವಳ ಈ ಇಬಾದತ್ತುಗಳಿಗೆ ಅಲ್ಲಾಹನ ಬಳಿ ಪರಿಗಣನೆಯೇ ಇಲ್ಲ. ಹಿಯ ಮಿನ್ ಅಹ್ಲಿನ್ ನಾರ್, ಅವಳು ನರಕಕ್ಕೆ ಹೋಗುವವಳು, ಅವಳು ಜಹನ್ನಮಿಗೆ ಮಾತ್ರ ಅರ್ಹತೆ ಇರುವವಳು. ಸಹೋದರ ಸಹೋದರಿಯರೇ, ನಮ್ಮನ್ನು ಎಚ್ಚರಿಸಬೇಕಾದ ಪ್ರವಾದಿ ವಚನ ಇದು, ಎಚ್ಚರಿಸಬೇಕಾದ ಪ್ರವಾದಿ ವಚನ ಇದು. ನಿಮ್ಮ ಪರಿಸರದಲ್ಲಿರುವ 40 ಮನೆಗಳು ನಿಮ್ಮ ನೆರೆಮನೆ ಅಂತ ಅಲ್ಲಾಹನ ಪ್ರವಾದಿ ಹೇಳಿಕೊಟ್ಟರು. ಆ ಕಾಲದಲ್ಲಿ ಮದೀನಾದಲ್ಲಿ 40 ಮನೆಗಳೆಂದರೆ ಎಷ್ಟು ದೂರದ ವ್ಯಾಪ್ತಿ ಅದು. ನಿಮ್ಮ ಮನೆಯ ಸುತ್ತಮುತ್ತ ಇರುವ 40 ಮನೆಗಳು ಜಾರುನ್, ನಿಮ್ಮ ನೆರೆಮನೆಯದು. ಅವರೊಂದಿಗೆ ನಿಮಗೆ ಹಕ್ಕುಗಳಿವೆ. ಯಾವ ಜಾತಿಯವರೇ ಆಗಿರಲಿ, ಅವರು ಯಾವ ಧರ್ಮದವರೇ ಆಗಿರಲಿ, ನಿಮ್ಮ ನೆರೆಮನೆಯವರೊಂದಿಗೆ ನಿಮಗೆ ಹಕ್ಕುಗಳಿವೆ ಎಂದಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಡ್ತಾರೆ. ಅಬ್ದುಲ್ಲಾಹಿಬಿನ್ ಮಸ್ಊದ್, ಅಬ್ದುಲ್ಲಾಹಿಬಿನ್ ಉಮರ್ ರಲಿಯಲ್ಲಾಹು ಅನ್ಹು ತನ್ನ ಮನೆಯಲ್ಲಿ ಒಂದು ಔತಣಕೂಟವನ್ನು ಮಾಡಿದ್ದಾರೆ. ಒಂದು ಔತಣಕೂಟ, ಒಂದು ದಾವತ್. ಅಬ್ದುಲ್ಲಾಹಿಬಿನ್ ಉಮರ್ ರಲಿಯಲ್ಲಾಹು ಅನ್ಹು ಆ ದಾವತ್, ಆ ಔತಣಕೂಟದ ಪ್ರಥಮ ಪಾಲು ತನ್ನ ನೆರೆಮನೆಯವನಿಗೆ ಸಲ್ಲಬೇಕು. ನೆರೆಯಲ್ಲಿದ್ದದ್ದು ಒಬ್ಬ ಯಹೂದಿಯ ಮನೆ, ಒಬ್ಬ ಮುಸ್ಲಿಮನ ಮನೆ ಅಲ್ಲ. ನೆರೆಯಲ್ಲಿರುವುದು ಒಬ್ಬ ಯಹೂದಿಯ ಮನೆ. ಅಬ್ದುಲ್ಲಾಹಿಬಿನ್ ಉಮರ್ ರಲಿಯಲ್ಲಾಹು ಅನ್ನು ತೀರ್ಮಾನಿಸಿದರು, ನನ್ನ ಈ ಔತಣದ ಪ್ರಥಮ ಪಾಲು ಸಲ್ಲಬೇಕಾದದ್ದು ನನ್ನ ನೆರೆಮನೆಯವನಿಗೆ.
ಮತ್ತೆ ನನ್ನ ಮಕ್ಕಳಿಗೆ. ಸಹೋದರರೇ, ನಾವು ನೆರೆಮನೆಯವನಿಗೆ ಕೊಡುತ್ತೇವೆ. ಏನು ಕೊಡುವುದು? ಫ್ರಿಡ್ಜಿನಲ್ಲಿ ಇಟ್ಟು ಹಾಳಾದದ್ದನ್ನು ನೆರೆಮನೆಯವನಿಗೆ ಸದಕ ಮಾಡುವುದು. ಭಯಂಕರ ಸದಕ. ಫ್ರಿಡ್ಜಿನಲ್ಲಿ ಇಟ್ಟು ಹಾಳಾಗಿ ತಿನ್ಲಿಕ್ಕೆ ಸಾಧ್ಯ ಆಗದೆ ಮತ್ತೆ ಅದನ್ನು ನೆರೆಮನೆಯವನಿಗೆ ಸದಕ. ಹಾಳಾದ ಫ್ರೂಟ್ಸು ಅದು ಮನೆಯವನಿಗೆ. ಹಾಳಾದ ತರಕಾರಿ ಅದು ಸದಕ ನೆರೆಮನೆಯವನಿಗೆ. ನಿಮ್ಮ ಮಕ್ಕಳು ತಿನ್ನದ ಬೇಕರಿ ಐಟಮ್ಸ್ ಅದು ನೆರೆಮನೆಗೆ. ನಿಮ್ಮ ಮಕ್ಕಳು ತಿನ್ನದ ಸ್ವೀಟ್ಸ್ ಅದು ಸದಕ. ಗಲ್ಫಿನಿಂದ ಬರುವಾಗ ಏನಾದರೂ ಕೊಡ್ಬೇಕಲ್ಲ ನೆರೆಮನೆಯವನಿಗೆ. ಗಲ್ಫಿನಿಂದ ಬರುವುದಲ್ವ, ನೆರೆಮನೆಯವರಿಗೆ ಏನಾದರೂ ಕೊಡ್ಬೇಕಲ್ಲಿ ಮಕ್ಕಳಿದ್ದಾರೆ. ಅದಕ್ಕೆ ಮಾರ್ಗ ಇದೆ. ಏನಂದ್ರೆ ಅಲ್ಲಿ 2 ರಿಯಾಲ್ನ ಅಂಗಡಿ ಎಲ್ಲ ಇದೆ. ಶಾರ್ಜಾದಲ್ಲಿ, ದುಬೈಯಲ್ಲಿ, ರಿಯಾದ್ನಲ್ಲಿ, ಜುಬೈಲ್ನಲ್ಲಿ, ಎಲ್ಲಿ ಇರಲಿ 2 ರಿಯಾಲಿಗೆ 5 ರಿಯಾಲಿಗೆ ದೊಡ್ಡ ದೊಡ್ಡ ಪರ್ಫ್ಯೂಮ್ನ ಬಾಕ್ಸು, ಟಾಯ್ಸು, ಡ್ರೆಸ್ ಎಲ್ಲ ಸಿಗ್ತದೆ 2 ರಿಯಾಲಿಗೆ. ಅದನ್ನು ಹೊತ್ತುಕೊಂಡು ಬರುವುದು ನೆರೆಮನೆಯವನಿಗೆ ಕೊಡ್ಲಿಕ್ಕೆ. ನಿಮ್ಮ ಮಕ್ಕಳಿಗೆ, ನಿಮ್ಮ ಪತ್ನಿ ಮಕ್ಕಳಿಗೆ ಒಳ್ಳೆಯ ಪರ್ಫ್ಯೂಮು, ಕಂಪನಿ ಐಟಮೇ, ಒಳ್ಳೆಯ ಡ್ರೆಸ್ಸು, ಒಳ್ಳೆಯ ಟಾಯ್ಸು ನೆರೆಮನೆಯವನಿಗೆ ಕೊಡ್ಲಿಕ್ಕೆ ಅಲ್ಲಿಂದಲೇ ನಿಯತ್ತು ಮಾಡಿ ಬರುವುದು 2 ರಿಯಾಲ್ನ ಸಾಮಾನು. ಸಹೋದರರೇ, ನಾವು ಬಹಳ ಸ್ವಾರ್ಥಿಗಳಾಗ್ತಾ ಇದ್ದೇವೆ. ಈಮಾನಿನ ದೌರ್ಬಲ್ಯ ಅದು. ಫಲ್ ಯುಕ್ರಿಮ್ ಜಾರುಹು, ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಕೊಟ್ಟರು, ನಿಮ್ಮ ನೆರೆಮನೆಯವನನ್ನು ನೀವು ಗೌರವಿಸಬೇಕು. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ಅಬೂ ಹುರೈರಾ ರಲಿಯಲ್ಲಾಹು ಅನ್ಹುರೊಂದಿಗೆ ಹೇಳಿದರು, ಅಬೂ ಹುರೈರಾ, ಕೆಲವು ವಿಷಯಗಳನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅದನ್ನು ಪಾಲಿಸಲು, ಅದರಂತೆ ಕರ್ಮ ಎಸಗಲು ಮತ್ತು ಅದನ್ನು ಜನರಿಗೆ ತಿಳಿಸಿಕೊಡಲು ನೀವು ಸಿದ್ಧರಿದ್ದೀರಾ ಅಂತ. ಅಷ್ಟು ದೊಡ್ಡ ವಿಷಯಗಳು, ಅಷ್ಟು ಪ್ರಮುಖವಾದ ವಿಷಯಗಳು. ಅವುಗಳನ್ನು ನೀವು ಆಲಿಸಬೇಕು, ನೀವು ಅನುಸರಿಸಬೇಕು, ನೀವು ಅದರಂತೆ ಕರ್ಮವೆಸಗಬೇಕು ಮತ್ತು ನೀವದನ್ನು ಇತರರಿಗೂ ತಲುಪಿಸಬೇಕು. ಅಂತಹ ಕೆಲವು ವಿಷಯಗಳನ್ನು ನಾನು ತಿಳಿಸಿಕೊಡಲೆ ಅಬೂ ಹುರೈರಾ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 5 ವಿಷಯಗಳನ್ನು ಹೇಳಿಕೊಡುತ್ತಾರೆ. ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ 5 ವಿಷಯಗಳು, ನಾವೆಂದೂ ಮರೆಯಬಾರದ 5 ವಿಷಯಗಳದು. ಬದುಕಿನ ಎಲ್ಲ ಸಂದರ್ಭದಲ್ಲೂ ನೆನಪಿನಲ್ಲಿ ಇಟ್ಟುಕೊಳ್ಳಲೇಬೇಕಾದ 5 ವಿಷಯಗಳು ಅಲ್ಲಾಹನ ಪ್ರವಾದಿ ಕಲಿಸಿಕೊಡುತ್ತಾರೆ. ಒಂದನೇದು ಅಲ್ಲಾಹನ ಪ್ರವಾದಿ ಹೇಳಿದರು, ಇತ್ತಕಿಲ್ ಮಹಾರಿಮ ತಕುನ್ ಅಅಬುದನ್ನಾಸ್. ಹರಾಮುಗಳ ಬಗ್ಗೆ ನಿನಗೆ, ಹರಾಮುಗಳಿಂದ ನೀನು ದೂರವಿರಬೇಕು, ಹಾಗಾದರೆ ನೀನು ಆಬಿದ್ ಆಗ್ತೀಯಾ ಅಂತ ಅಲ್ಲಾಹನ ಪ್ರವಾದಿ ಹೇಳಿದರು. ನೀವು ಆಬಿದ ಆಗುವುದು ಯಾವಾಗ? ಧಾರಾಳ ನಮಾಜ್ ಮಾಡಿದಾಗ, ಧಾರಾಳ ಉಮ್ರ ಮಾಡಿದಾಗ ಅಲ್ಲ ನೀವು ಆಬಿದಾಗುವುದು. ಇತ್ತಕಿಲ್ ಮಹಾರಿಮ, ಹರಾಮುಗಳಿಂದ ದೂರ ಇರಿ, ಹಾಗಾದರೆ ಮಾತ್ರ ನೀವು ಆಬಿದ್ಗಳಾಗ್ತೀರಾ. ಅಥವಾ ನಿಮ್ಮ ಇಬಾದತ್ತುಗಳು ಪರಿಗಣಿಸಲ್ಪಡುವುದು ಹರಾಮುಗಳಿಂದ ದೂರ ಇರುವ ಶಕ್ತಿಯನ್ನು ಇಬಾದತ್ತುಗಳು ನಿಮಗೆ ಕೊಡುವಾಗ ಮಾತ್ರ. ಇಬಾದತ್ತುಗಳು ನಿಮ್ಮನ್ನು ಹರಾಮುಗಳಿಂದ ದೂರ ಸರಿಸಬೇಕು. ಹರಾಮುಗಳಿಂದ ನಿಮ್ಮನ್ನು ದೂರ ಸರಿಸುವ ಶಕ್ತಿ ಇರಬೇಕು ನಿಮ್ಮ ಇಬಾದತ್ತುಗಳಿಗೆ. ಅದಿಲ್ಲ ಎಂದಾದರೆ ನಿಮ್ಮ ಇಬಾದತ್ತುಗಳು ಪರಿಗಣಿಸಲ್ಪಡುವುದಿಲ್ಲ. ಇತ್ತಕಿಲ್ ಮಹಾರಿಮ ತಕುನ್ ಅಅಬುದನ್ನಾಸ್. ಅಲ್ಲಾಹನ ಪ್ರವಾದಿ ಹೇಳುವುದಿದು, ನೀವು ಹರಾಮುಗಳಿಂದ ದೂರ ಇರಿ, ನೀವು ಆಬಿದ್ಗಳಾಗ್ತೀರಾ. ವರ್ಲ ಬಿಮಾ ಕಸಮಲ್ಲಾಹು ಲಕ ತಕುನ್ ಅಗ್ನನ್ನಾಸ್. ಅಲ್ಲಾಹು ನಿಮಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ನೀವು ಪೂರ್ಣ ಸಂತೃಪ್ತರಾಗಿ ಇರಬೇಕು. ಜನರ ಪೈಕಿ ಅತ್ಯಂತ ದೊಡ್ಡ ಶ್ರೀಮಂತರು ನೀವು. ಶ್ರೀಮಂತಿಕೆ ಅಂದರೆ ಧಾರಾಳ ಸಂಪತ್ತಿರುವುದು, ಧಾರಾಳ ಬ್ಯಾಂಕ್ ಬ್ಯಾಲೆನ್ಸು, ಎಕರೆಗಟ್ಟಲೆ ಜಾಗ ಇದೆ, ಅದೆಲ್ಲ ಶ್ರೀಮಂತಿಕೆ. ಇದೆಲ್ಲವೂ ಇದ್ದು
ನೆಮ್ಮದಿ ಇಲ್ಲದೆ ಟೆನ್ಷನ್ನೊಂದಿಗೆ ಬದುಕುತ್ತಿರುವ ಎಷ್ಟೆಷ್ಟು ಜನರು ಈ ಸಮಾಜದಲ್ಲಿದ್ದಾರೆ ಸಹೋದರರೇ. ಲೈಸಲ್ ಗಿನಾ ಗಿನಲ್ ಮಾಲ್ ವಲಾಕಿನ್ನಲ್ ಗಿನಾ ಗಿನನ್ ನಫ್ಸ್, ಅಲ್ಲಾಹನ ಪ್ರವಾದಿ ಹೇಳಿದರು. ನಿಮಗೆ ಧಾರಾಳ ಬ್ಯಾಂಕ್ ಬ್ಯಾಲೆನ್ಸ್ ಇರುವುದರಿಂದ ಅಥವಾ ಧಾರಾಳ ಜಾಗ ಇದೆ, ಅಲ್ಲಿದೆ ಇಲ್ಲಿದೆ, ಅಲ್ಲಿ ಎಕರೆಗಟ್ಟಲೆ ಇದೆ, ಇಲ್ಲಿ ಎಕರೆಗಟ್ಟಲೆ ಇದೆ, ಇದರಿಂದ ನೀವು ಶ್ರೀಮಂತರಾಗುವುದಿಲ್ಲ. ವಲಾಕಿನ್ನಲ್ ಗಿನಾ ಗಿನನ್ ನಫ್ಸ್, ನಿಮ್ಮ ಮನಸ್ಸು ವಿಶಾಲವಾಗಿರುವುದೇ ಶ್ರೀಮಂತಿಕೆ. ನಿಮ್ಮ ಮನಸ್ಸು ವಿಶಾಲವಾಗಿದ್ದರೆ ಮಾತ್ರ. ವರ್ಲ ಬಿಮಾ ಕಸಮಲ್ಲಾಹು ಲಕ ತಕುನ್ ಅಗ್ನನ್ ನಾಸ್, ಅಲ್ಲಾಹು ಏನು ಕೊಟ್ಟಿದ್ದಾನೋ ಅದರಲ್ಲಿ ಸಂತೃಪ್ತರಾದರೆ ಮಾತ್ರ ನೀವು ಜನರ ಪೈಕಿ ಅತ್ಯಂತ ದೊಡ್ಡ ಶ್ರೀಮಂತರು. ಮೂರನೆಯ ವಿಷಯ ಅಲ್ಲಾಹನ ಪ್ರವಾದಿ ಹೇಳಿದರು, ವಾಹ್ಸಿನ್ ಇಲಾ ಜಾರಿಕ ತಕುನ್ ಮುಅ್ಮಿನಾ. ಎದೆಯಲ್ಲಿ ಬರೆದಿಡಬೇಕಿದಂತ. ವಾಹ್ಸಿನ್ ಇಲಾ ಜಾರಿಕ ತಕುನ್ ಮುಅ್ಮಿನಾ, ನಿನ್ನ ನೆರೆಮನೆಯವನಿಗೆ ನೀನು ಇಹ್ಸಾನ್ ಮಾಡಬೇಕು, ಹಾಗಾದರೆ ನೀನು ಮುಅ್ಮಿನ್ ಆಗ್ತಿ ಅಂತ ಅಲ್ಲಾಹನ ಪ್ರವಾದಿ ಹೇಳುವುದು. ನಮಾಜ್ ಮಾಡುವುದರಿಂದ ಮಾತ್ರ ಆಗುವುದಿಲ್ಲ ಮುಮಿನ್. ಧಾರಾಳ ಉಮ್ರ ಮಾಡುವುದರಿಂದ ಮಾತ್ರ ಆಗುವುದಿಲ್ಲ ಸಹೋದರರೇ ಮುಮಿನ್. ವಅಹ್ಸಿನ್ ಇಲಾ ಜಾರಿಕ ತಕುನ್ ಮುಅ್ಮಿನಾ, ನಿನ್ನ ನೆರೆಮನೆಯವನೊಂದಿಗೆ ಅತ್ಯುತ್ತಮವಾಗಿ ವರ್ತಿಸಬೇಕು, ಹಾಗಾದರೆ ಮಾತ್ರ ತಕುನ್ ಮುಅ್ಮಿನಾ, ನೀನು ಮುಅ್ಮಿನ್ ಆಗ್ತೀಯಾ. ನೆರೆಮನೆಯವರಿಗೆ ನೀರು ಕೊಡದವರಿದ್ದಾರೆ ನಮ್ಮಲ್ಲಿ, ನೀರು ಕೊಡದವರು. ನೆರೆಮನೆಯವನಿಗೆ ದಾರಿ ಬಿಟ್ಟು ಕೊಡದವರಿದ್ದಾರೆ ಸಹೋದರರೇ, ಅವರು ಇರ್ತಾರೆ ಪ್ರಥಮ ಸಫಿನಲ್ಲಿ ನಮಾಜಿನಲ್ಲಿ. ಬೇಕಾದರೆ ನೆರೆಮನೆಯವನಿಗೆ ಒಂದು ಸ್ವಲ್ಪ ಜಾಗ ಬಿಟ್ಟು ಕೊಟ್ಟರೆ ಅವನ ಮನೆಗೆ ಒಂದು ರೋಡ್ ಮಾಡಬಹುದು, ಅವ ಬಿಡುವುದಿಲ್ಲ. ಅವನ ಮನೆಯಲ್ಲಿ ಪಾಪ ವೃದ್ಧರಿದ್ದಾರೆ, ವೃದ್ಧ ಅಮ್ಮ ಇದ್ದಾರೆ, ಆಸ್ಪತ್ರೆಗೆ ಸಾಗಿಸಲಿಕ್ಕೆ ಎಷ್ಟೋ ದೂರ ನಡ್ಕೊಂಡು ಬರಬೇಕು. ಒಂದು ಸ್ವಲ್ಪ ಜಾಗ ಬಿಟ್ಟು ಕೊಟ್ಟರೆ ಅವನ ಮನೆಗೆ ಒಂದು ರಿಕ್ಷಾ ಹೋಗಬಹುದು, ಅವನಿಗೆ ಮನೆಗೆ ಒಂದು ಸಣ್ಣ ಕಾರು ಹೋಗಬಹುದು. ಇಲ್ಲ, ಬಿಟ್ಟು ಕೊಡುವುದಿಲ್ಲ. ಎಷ್ಟೆಷ್ಟು ನೆರೆಕರೆಯವರಿದ್ದಾರೆ. ಇದೆಲ್ಲ ಮಾಡಿಯೂ ನಮಾಜಿನಲ್ಲಿ ಬೇಕಾದರೆ ಪ್ರಥಮ ಸಫಿನಲ್ಲಿರುವವರು ಇರುತ್ತಾರೆ. ಸಹೋದರರೇ, ಈಮಾನಿನ ದೌರ್ಬಲ್ಯ ಇದಲ್ಲ, ಈಮಾನಿನ ದೌರ್ಬಲ್ಯ ಇದಲ್ಲ. ಕೆಲವು ನೆರೆಮನೆಯವರ ಜಾಗ ಮಾರಾಟ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಅವನಿಗೆ ಜಾಗ ಮಾರಾಟ ಮಾಡಬೇಕು, ಅವ ಕಷ್ಟದಲ್ಲಿದ್ದಾನೆ, ಏನೋ ಸಮಸ್ಯೆ ಇದೆ ಅವನಿಗೆ. ಆದ್ರೆ ಅದನ್ನು ಮಾರಾಟ ಆಗದಂತೆ ಇವ ತಡೆಯುತ್ತಾನೆ. ಯಾಕೆಂದ್ರೆ ಇವನಿಗೆ ಕಡಿಮೆ ಬೆಲೆಯಲ್ಲಿ ಅದನ್ನು ಪರ್ಚೇಸ್ ಮಾಡಬೇಕು. ಅವ ಒಂದು ಜಾಗಕ್ಕೆ ಬೆಲೆ ಹೇಳ್ತಾ ಇರ್ತಾನೆ, ಅವನಿಗೆ ಜಾಗ ಮಾರಾಟ ಮಾಡಬೇಕಾಗಿದೆ, ಎಲ್ಲಿಗೆ ಅವ ಹೋಗ್ಲಿಕ್ಕೆ ಬಯಸ್ತಾ ಇದ್ದಾನೆ. ಆದ್ರೆ ಇವ ಬಿಡುವುದಿಲ್ಲ. ಯಾವ ಪಾರ್ಟಿ ಬಂದ್ರು ಏನಾದರೂ ಸುಳ್ಳು ಹೇಳಿ ಏನಾದರೂ ಮಾಡಿ ತಪ್ಪಿಸ್ತಾನೆ. ಹಾಗೆ ಧಾರಾಳ ಪಾರ್ಟಿಗಳು ಬಂದು ಮರಳಿ ಹೋದಾಗ ಮತ್ತ ಇವ ಅನಿವಾರ್ಯವಾಗಿ ಇವನಿಗೆ ಸೇಲ್ ಮಾಡಬೇಕಾಗ್ತದೆ, ಅವ ಹೇಳಿದ ರೇಟಿಗೆ. ಎಷ್ಟೆಷ್ಟು ಘಟನೆಗಳಲ್ಲಿ ಇದೆ ಸಮಾಜದಲ್ಲಿ. ಇದು ಯಾವುದೋ ಸಮುದಾಯದ ಅಲ್ಲ, ಈ ಉಮ್ಮತ್ತಿನಲ್ಲೂ ನೆರೆಮನೆಯವನಿಗೆ ದ್ರೋಹ ಮಾಡಿದರೆ ಮುಅ್ಮಿನಲ್ಲ ಎಂದಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟಿರುವ ಈ ಉಮ್ಮತ್ತಿನಲ್ಲೂ ಸಹೋದರ ಸಹೋದರಿಯರೇ, ಈ ಸಂಸ್ಕಾರ ಇದೆ ಎಂದಾದರೆ ಖಂಡಿತವಾಗಿಯೂ ನಾವು ನಮ್ಮನ್ನು ತಿದ್ದಿಕೊಳ್ಳಬೇಕಾದ ಅಗತ್ಯ ಇದೆ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಒಬ್ಬರು ಪ್ರಶ್ನಿಸ್ತಾರೆ, ಪ್ರವಾದಿಯವರೇ, ನಾನೊಬ್ಬ ಒಳ್ಳೆಯ ವ್ಯಕ್ತಿ ಅಂತ ನನಗೆ ತಿಳಿಯುವುದು ಹೇಗೆ? ನೀವು ಒಳ್ಳೆಯ ವ್ಯಕ್ತಿಗಳಾಗಬೇಕಲ್ಲ. ನೀವು ಒಳ್ಳೆಯ ವ್ಯಕ್ತಿಗಳು ಅಂತ, ನಾನು ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ನನಗೆ ಅರ್ಥ ಆಗುವುದು ನಾನು ಹೇಗೆ ತಿಳಿದುಕೊಳ್ಳುವುದು? ಅಲ್ಲಾಹನ ಪ್ರವಾದಿ ಕೊಟ್ಟ ಉತ್ತರ, ಸಲ್ ಜೀರಾನಕ, ನಿನ್ನ ನೆರೆಮನೆಯವನೊಂದಿಗೆ ಕೇಳು. ನಿನ್ನ ನೆರೆಮನೆಯವ ನಿನ್ನ ಬಗ್ಗೆ ನೀನು ಒಳ್ಳೆಯವ ಅಂತ ಹೇಳಿದರೆ ಫಕದ್ ಅಹ್ಸಂತ, ನೀನು ಒಳ್ಳೆಯವ. ನಿನ್ನ ನೆರೆಮನೆಯವ ನಿನ್ನ ಬಗ್ಗೆ ಕೆಟ್ಟವ ಎಂದು ಹೇಳುವುದಾದರೆ ನೀನು ಕೆಟ್ಟವ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಎಷ್ಟು ಇಬಾದತ್ ಇರ್ಲಿ ನಿಮ್ಮಲ್ಲಿ, ಯಾವ ಇಸ್ಲಾಮಿ ಸಂಘಟನೆಯಲ್ಲಿ ನೀವಿರ್ಲಿ, ನಿಮ್ಮ ನೆರೆಮನೆಯವ ನಿಮ್ಮ ಬಗ್ಗೆ ಕೆಟ್ಟವ ಎಂದು ಹೇಳುವುದಾದರೆ ನೀವು ಕೆಟ್ಟವರು, ಅಲ್ಲಾಹನ ಬಳಿ ನೀವು ಕೆಟ್ಟವರು. ಆದ್ದರಿಂದ ಸಹೋದರ ಸಹೋದರಿಯರೇ, ನಾವು ನಮ್ಮ ನೆರೆಮನೆಯವನಿಗೆ ರಹ್ಮತ್ ಆಗಬೇಕು, ಶಾಪ ಆಗಬಾರ್ದು. ಯಾವ ಕಾರಣಕ್ಕೂ ನಾವು ಶಾಪ ಆಗಬಾರ್ದು. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ದೊಡ್ಡ ಸೌಭಾಗ್ಯ, 4 ವಿಷಯಗಳನ್ನು ಸೌಭಾಗ್ಯ ಅಂತ ಹೇಳಿದ್ರು. ಒಬ್ಬ ಮನುಷ್ಯನಿಗೆ ಸಿಗುವ ಅತ್ಯಂತ ದೊಡ್ಡ ಸೌಭಾಗ್ಯ. ಅದರಲ್ಲಿ ಒಂದು ವಲ್ ಜಾರು ಸ್ವಾಲಿಹ್, ಒಳ್ಳೆಯ ನೆರೆಮನೆಯವ.
ಒಬ್ಬ ಮನುಷ್ಯನಿಗೆ 4 ವಿಷಯಗಳು ಶಾಪ ಅಂತ ಹೇಳಿ, ವಲ್ ಜಾರು ಸಯ್ಯು, ಕೆಟ್ಟ ನೆರೆಮನೆ, ಕೆಟ್ಟ ನೆರೆಹೊರೆ, ಅದೊಬ್ಬ ಮನುಷ್ಯನಿಗೆ ಶಾಪ. ಅಂದ್ರೆ ನನಗೆ ನನ್ನ ನೆರೆಮನೆಯವ ಶಾಪವ ಅನುಗ್ರಹವ ಎಂಬುದಲ್ಲ ಸಮಸ್ಯೆ, ನಾನು ನನ್ನ ನೆರೆಮನೆಯವನಿಗೆ ಅನುಗ್ರಹವೋ ಶಾಪವೋ, ಇದಾಗಿರ್ಬೇಕು ನಮ್ಮ ಆಲೋಚನೆ. ಕೆಟ್ಟ ನೆರೆಮನೆಯವನಿಂದ ಅಲ್ಲಾಹನ ಪ್ರವಾದಿ ಅಲ್ಲಾಹನೊಂದಿಗೆ ಅಭಯ ಯಾಚಿಸ್ತಾನೆ. ಅಲ್ಲಾಹನೇ ಕೆಟ್ಟ ನೆರೆಮನೆಯವನಿಂದ ನನ್ನನ್ನು ಕಾಪಾಡು. ನಾನು ಮತ್ತು ನೀವು ಆಲೋಚಿಸಬೇಕು, ನನ್ನ ನೆರೆಮನೆಯವ ನನ್ನ ಬಗ್ಗೆ ಹೀಗೆ ಅಲ್ಲಾಹನೊಂದಿಗೆ ದುವಾ ಮಾಡುತ್ತಾ ಇರಬಹುದೇ, ನನ್ನ ನೆರೆಮನೆಯವನ ಬಗ್ಗೆ ಅಲ್ಲಾಹನೇ ನನ್ನನ್ನು ಕಾಪಾಡು ಎಂದು ನನ್ನ ನೆರೆಮನೆಯವ ಪ್ರಾರ್ಥಿಸ್ತಾ ಇರಬಹುದೇ ಎಂಬ ಆತಂಕ ಸಹೋದರ ಸಹೋದರಿಯರೇ ನಮಗೆ ಖಂಡಿತವಾಗಿಯೂ ಇರಬೇಕು. ಆದ್ದರಿಂದಲೇ ಎಲ್ಲಾ ಸಂದರ್ಭದಲ್ಲೂ ನಿಮ್ಮ ನೆರೆಮನೆ ಅವರು ಯಾವ ಜಾತಿಯವನೇ ಆಗಿರಲಿ, ಅವ ಹಿಂದುವೋ ಮುಸ್ಲಿಮೋ ಕ್ರೈಸ್ತರೋ ಧರ್ಮ ಇರುವವರೋ ಇಲ್ಲದವರೋ ಯಾವ ಸಂಘಟನೆಗಳವರು ಯಾರೇ ಆಗಿರಲಿ, ನಿಮ್ಮ ನೆರೆಮನೆಯವರಲ್ಲಿವರನ್ನು ಗೌರವಿಸದೆ, ನಿಮ್ಮ ನೆರೆಮನೆಯವರು ನಿಮ್ಮ ಬಗ್ಗೆ ನಿರ್ಭಯರಾಗದೆ ನಿಮಗೆ ಮುಅ್ಮಿನ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ನಿಮಗೆ ಸ್ವರ್ಗ ಪ್ರವೇಶ ಸಾಧ್ಯವೇ ಇಲ್ಲ ಎಂದಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಿದ್ದಾರೆ. ಸಹೋದರ ಸಹೋದರಿಯರೇ, ನೆರೆಮನೆಯವರ ಬಗ್ಗೆ ಏನಾದರೂ ಸಮಸ್ಯೆಗಳಿದೆ, ಕೆಲವರು ಮಕ್ಕಳ ವಿಷಯಕ್ಕೆ ನೆರೆಮನೆಯವರೊಂದಿಗೆ ಗಲಾಟೆ ಮಾಡಿಕೊಂಡಿರ್ತಾರೆ. ಮಕ್ಕಳು ಪರಸ್ಪರ ಕೋಪ ಮಾಡುವುದು, ಆಟ ಆಡುವಾಗ ಪರಸ್ಪರ ತಕರಾರು ಮಾಡುವುದು, ಇದೆಲ್ಲ ಮಾಮೂಲಿ. ಇದು ಯಾರ ಮಕ್ಕಳು ಮಾಡೇ ಮಾಡುತ್ತಾರೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸಿಕೊಂಡ್ರೆ ಹೇಗೆ? ಅದು ಅಸ್ಸಬಿಯು ಸಬಿಯುನ್ ಲೌ ಕಾನ ನಬಿಯ, ಮಕ್ಕಳಂದರೆ ಮಕ್ಕಳೇ, ಅದು ಪ್ರವಾದಿ ಆದರೂ ಮಕ್ಕಳೇ. ಪ್ರವಾದಿ ನಾಳೆ ಅವರು ನಬಿ ಆಗ್ತಾರೆ, ಆದ್ರೂ ಮಕ್ಕಳಿರುವಾಗ ಮಕ್ಕಳ ಬುದ್ಧಿ ಇರ್ತದೆ ಅವರಿಗೆ. ಮಕ್ಕಳಂದ್ರೆ ಪರಸ್ಪರ ಗಲಾಟೆ ಮಾಡುತ್ತಾರೆ, ಕೋಪ ಮಾಡುತ್ತಾರೆ, ಬಂದು ನಮ್ಮಲ್ಲಿ ದೂರು ಹೇಳ್ತಾರೆ, ಅವ ಹಾಗೆ ಹೇಳಿದ ಹೀಗೆ ಹೇಳಿದ, ನಾವು ಅದರಲ್ಲಿ ಇನ್ವಾಲ್ವ್ ಆದ್ರೆ ಎಷ್ಟೆಷ್ಟು ಜನರಿದ್ದಾರೆ ಮಕ್ಕಳ ವಿಷಯಕ್ಕಾಗಿ ನೆರೆಕರೆ ಸಂಬಂಧ ಮಕ್ಕಳು ನಾಳೆ ಅವರು ಪುನಃ ಒಟ್ಟಿಗೆ ಇರ್ತಾರೆ. ಸಹೋದರ, ಇದೆಲ್ಲ ಬಹಳ ದೊಡ್ಡ ಅಪಾಯಕಾರಿ, ಇದೆಲ್ಲ ಬಹಳ ದೊಡ್ಡ ಆತಂಕ ಇದು. ಆದ್ದರಿಂದ ಬಹಳ ಸ್ವಾರ್ಥಿಗಳಾಗುತ್ತಿರುವ ಜಗತ್ತಿನಲ್ಲಿ, ಸೋಷಿಯಲ್ ಮೀಡಿಯಾದ ಕಾಲದಲ್ಲಿ ಜಗತ್ತಿನ ಯಾವುದೋ ಜನರೊಂದಿಗೆ ನಮಗೆ ಸಂಪರ್ಕ ಇದೆ, ನೆರೆಮನೆಯವನಿಗೆ ಯಾವ ಸಂಬಂಧವೂ ಇಲ್ಲ. ಯಾರೊಂದಿಗೋ ಚಾಟ್ ಮಾಡುತ್ತೇವೆ, ಯಾರೊಂದಿಗೋ ಮೆಸೇಜ್ ಮಾಡ್ತಾ ಇರ್ತೇವೆ, ಯಾರೊಂದಿಗೋ ಮಾತಾಡ್ತಾ ಇರ್ತೇವೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಆದರೆ ನೆರೆಮನೆಯವನೊಂದಿಗೆ ಯಾವ ಸಂಬಂಧವೂ ಇಲ್ಲ. ಸಹೋದರರೇ, ಈ ಸ್ಥಿತಿ ಬಹಳ ಮಾರಕ. ಈ ಸ್ಥಿತಿ ನಿಮ್ಮ ಈಮಾನ್ನ ದೌರ್ಬಲ್ಯ ಅದು. ಆದ್ದರಿಂದ ನಮ್ಮ ನೆರೆಮನೆಯವನಿಗೆ ಖಂಡಿತ ನಾನು ಶಾಪ ಆಗಬಾರದು, ನನ್ನ ನೆರೆಮನೆಯವನಿಗೆ ನಾನು ಅನುಗ್ರಹ ಆಗಬೇಕು. ಆ ಮೂಲಕ ಮಾತ್ರ ನನ್ನ ಈಮಾನನ್ನು, ನನ್ನ ಇಸ್ಲಾಮನ್ನು ನನಗೆ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಎಂಬ ಜಾಗೃತಿ, ಆ ಎಚ್ಚರಿಕೆ ಸಹೋದರ ಸಹೋದರಿಯರೇ ಯಾವಾಗಲೂ ನಮ್ಮಲ್ಲಿ ಇರಬೇಕು.